ನಿನ್ನೆ ಅವರೆಲ್ಲರೂ ಕೂಡ ಸಂತಸದಲ್ಲಿದ್ರು, ಮರುಕ್ಷಣವೇ ಹೆಣವಾಗಿದ್ರು. ಧರ್ಮದ ಅಮಲಿನಲ್ಲಿ ರಾಕ್ಷಸೀಯ ಕೃತ್ಯವನ್ನ ಎಸಗಿದ್ದಾರೆ ಆ ನರಹಂತಕರು. ಅದು ಭೂಲೋಕದ ಸ್ವರ್ಗ. ಅದನ್ನ ಬಹಳ ಅತ್ಯಂತ ಪ್ರೇಕ್ಷಣೀಯ ಸ್ಥಳ. ಎಲ್ಲರೂ ಕೂಡ ಅದನ್ನ ಆಚರಿಸ್ತಾರೆ. ಆ ಸ್ಥಳಕ್ಕೆ ಹೋಗ್ಬೇಕನ್ನೋದು ಒಂದು ಆಸೆ ಇರುತ್ತೆ. ಆದ್ರೆ ನಿನ್ನೆ ಸಂತಸದಲ್ಲಿದ್ರು ಎಲ್ಲರೂ ಕೂಡ. ಆದ್ರೆ ದಿಢೀರಂತ ಭಯಾನಕವಾಗಿ ಬೀಭತ್ಸವಾಗಿ ಒಂದು ಘಟನೆ ಆಯ್ತು. ಅದೇ ಈ ರಾಕ್ಷಸರು ಅಲ್ಲಿಗೆ ಎಂಟ್ರಿ ಕೊಟ್ಟು ಎಲ್ಲರ ಮೇಲೆ ಗುಂಡಿನ ದಾಳಿ, ಅದರಲ್ಲೂ ಕೂಡ ಪುರುಷರನ್ನೇ ಟಾರ್ಗೆಟ್ ಮಾಡಿ ಹುಡುಕಿ ಹಿಂದೂನಾ ಅನ್ನೋದಾಗಿ ಪ್ರಶ್ನೆಗಳನ್ನ ಮಾಡಿ ಇಂಥದ್ದೊಂದು ಘಟನೆಯನ್ನ ಮಾಡಿದ್ದಾರೆ. ಏಕಾಏಕಿ ನುಗ್ಗಿದಂತ ನರಹಂತಕರು ಮಾಡಿದಂತ ನರ ಮೇಧಾದು. ಅವರೆಲ್ಲರೂ ಕೂಡ ಬೇಸಿಗೆ ರಜೆ, ಕಾಶ್ಮೀರಕ್ಕೆ ಹೋಗಬೇಕು, ನೋಡಬೇಕು, ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೆಸ್ಕೊಳ್ಳುವಂತ ಪ್ರದೇಶ ಅದು. ಬಹಳ ಅದ್ಭುತವಾದಂತ ಸ್ಥಳ, ನೋಡ್ಬೇಕಂತ ಇದ್ರು. ಆದ್ರೆ ಯಾರಿಗ್ ಗೊತ್ತಿತ್ತು ಈ ನರಹಂತಕರು ಹೊಂಚು ಹಾಕಿ ನೀಟಾಗಿ ಪ್ಲಾನ್ ಮಾಡಿ ಪ್ರಾಣ ತೆಗೆಯೋದಕ್ಕೆ ಅಲ್ಲಿ ಕಾದಿದ್ರು. ಅದರಲ್ಲೂ ಕೂಡ ಧರ್ಮದ ಅಮಲಿನಲ್ಲಿದ್ರು. ಆ ಮೂಲಕವಾಗಿ ನರಹಂತಕರ ಅಟ್ಟಹಾಸಕ್ಕೆ ಬಲಿಯಾಗಿದ್ದಾರೆ. ಪ್ರಾಣ ಹೋಗಿದೆ. ಈ ಘಟನೆಯನ್ನ ಖಂಡಿಸಲೇಬೇಕು. ಇಡೀ ದೇಶದಾದ್ಯಂತ ಎಲ್ಲರೂ ಕೂಡ ಖಂಡನೆ ಮಾಡ್ತಿದ್ದಾರೆ. ಅಂತಹ ತಕ್ಕ ಪಾಠ ಇಂಥವರಿಗೆ ಕಲಿಸಲೇಬೇಕು ಅತಿ ಶೀಘ್ರವಾಗಿ. ಧರ್ಮದ ಅಮಲ್ನಲ್ಲಿ ಬಂದು ಈ ರೀತಿಯಾಗಿ ಕೃತ್ಯ ಎಸಗ್ತಾರಂತಂದ್ರೆ ಮುಂದೇನು? ಜಸ್ಟ್ ಇಮ್ಯಾಜಿನ್, ಒಂದು ಅಖಿಲೇಶ್ ಕಳೆದ ಕೆಲವು ದಿನಗಳ ಹಿಂದೆಯಷ್ಟೇ ಒಬ್ಬ ಪಾಕಿಸ್ತಾನದ ಆರ್ಮಿ ಮುಖ್ಯಸ್ಥ ಹೇಳ್ತಾನೆ, ಯಾರ್ಯಾರು ರಾಮ ಜಪವನ್ನ ಮಾಡ್ತಾರೋ, ಯಾರ್ಯಾರು ರಾಮ ಜಪವನ್ನ ಜಪಿಸ್ತಾರೋ ಅವರನ್ನ ಇಲ್ಲದ ರೀತಿಯಲ್ಲಿ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಆತ ಹೇಳಿಕೆಯನ್ನು ಕೊಟ್ಟಿದ್ದ. ಅದಾದ ನಂತರ ನಾವು ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿತ್ತು. ನಮ್ಮ ಸರ್ಕಾರವೂ ಕೂಡ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗಿತ್ತು. ಆದ್ರೆ ಒಂದು ಕಡೆ ಭದ್ರತಾ ವೈಫಲ್ಯ ಅಂತ ನಾವು ಕರಿಬಹುದು ಈಗ. ಆದ್ರೆ ಆಗೋದೆಲ್ಲ ಹೋಗ್ಬಿಟ್ಟಿದೆ, ಮುಗಿಯೋದೆಲ್ಲ ಮುಗಿದು ಹೋಗ್ಬಿಟ್ಟಿದೆ. ಈಗ ಏನಿದ್ರು ಕಣ್ಣೀರು. ಆದ್ರೆ ಇದೆಲ್ಲದರ ನಡುವೆ ಈಗ ಒಂದಂತೂ ಸತ್ಯ, ಪ್ರತೀಕಾರಕ್ಕಾಗಿ ಎಲ್ಲರೂ ಕೂಡ ಕಾದು ಕೂತಿದ್ದಾರೆ. ಎಲ್ಲರೂ ಕೂಡ ಹವಣಿಸ್ತಾ ಇದ್ದಾರೆ, ಯಾವಾಗ ಆ ಉಗ್ರರಿಗೆ ತಕ್ಕ ಪಾಠ ಕಲಿಸ್ತೀವಿ ಅಂತ ಹೇಳಿ. ಯಾಕಂದ್ರೆ ಭರವಸೆ ಬಂದಿದ್ದು ಈ ಹಿಂದೆ ಯಾವಾಗ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ, ಯಾವಾಗ ಏರ್ ಸ್ಟ್ರೈಕ್ ಆಯ್ತು, ಆಗ ಒಂದ್ ಧೈರ್ಯ ಬಂತು. ಭಾರತ ಇಷ್ಟು ದಿನ ಸೈಲೆಂಟ್ ಆಗಿ ಓಕೆ ತಾಳ್ಮೆ ಮಂತ್ರ ಇನ್ಮೇಲಿಲ್ಲ, ಅಟ್ಯಾಕ್ ಮಾಡ್ತಾರಂತ. ಈಗ ಇಡೀ ದೇಶದ ಜನ ಕಾಯ್ತಾ ಇರೋದು ಕೌಂಟರ್ ಅಟ್ಯಾಕ್ ಹೇಗಿರುತ್ತೆ, ಮತ್ ಯಾವತ್ತೂ ಕೂಡ ಭಾರತವನ್ನ ಮುಟ್ಟೋದಕ್ಕೆ ಹತ್ತಿರಕ್ಕೂ ಇವರು ಬರ್ದೇ ಇರೋ ರೀತಿ ಕ್ರಮ ಹೇಗಿರುತ್ತೆ ಅನ್ನೋದು ಎಲ್ಲರನ್ನ ಕಾಡ್ತಿರೋ ಪ್ರಶ್ನೆ. ಈಗ ಎಷ್ಟು ಬೇಸರ ಆಗುತ್ತೆ ಅಂತ ಅಂದ್ರೆ, ಆರಾಮಾಗಿ ಅವರವರ ಪಾಡಿಗೆ ಈಗಾಗಲೇ ನಾವು ಹೇಳಿದ ಹಾಗೆ ಕುಟುಂಬ ಸಮೇತವಾಗಿ ಕೂಡ ಎಲ್ರು ಬಂದು ಗೇಮ್ ಆಡ್ತಾ ಇದ್ರು, ಅವ್ರವ್ರ ಪಾಡಿಗೆ ಎಂಜಾಯ್ಮೆಂಟ್ ಮಾಡ್ತಾ ಇದ್ರು, ಬೇರೆ ಬೇರೆ ಆಕ್ಟಿವಿಟಿಗಳಲ್ಲಿ ಅವರು ಎಂಜಾಯ್ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಈ ನರ ರಾಕ್ಷಸರು ನುಗ್ತಾರೆ. ಹೌದು, ಅದು ಕೂಡ ಪೊಲೀಸ್ ವೇಷದಲ್ಲಿ ಬರ್ತಾರೆ ಇವರು. ಯೂನಿಫಾರ್ಮ್ ರೀತಿಯಲ್ಲಿ ಆ ರೀತಿಯಾಗಿ ಬರ್ತಾರೆ. ಬಂದು ನೀನ್ ಹಿಂದೂನಾ, ನೀನ್ ಮುಸ್ಲಿಮಾ ಅಂತ ಕೇಳ್ತಾರೆ. ಹೌದು, ಆದ್ರೆ ಪಾಪ ಹಿಂದೂ ಮುಸ್ಲಿಂ ಅಂತ ಹೇಳಕ್ಕಾಗತ್ತಾ? ಈತ ಒಬ್ಬ ಪೊಲೀಸ್ ವೇಷದಲ್ಲಿ ಬಂದ ಅಂತ ಅಂದ್ರೆ ಅವ್ರಿಗೆ ಗೊತ್ತೇ ಇಲ್ಲ, ಹೌದು ಸರ್ ನಾನು ಹಿಂದೂ ಅಂತ ಅಂತಾನೆ. ಅವಾಗ ಡಮ್
ಅಲ್ಲಿಗೆ ಆತನ ಮುಗೀತು. ಕತೆ ಫಿನಿಶ್. ಈ ರೀತಿಯಾಗಿ ಮಾಡಿದ್ದಾರೆ. ಬಹಳ ಗಮನಿಸಬೇಕಾದಂತ ವಿಚಾರ ಅಂತ ಅಂದ್ರೆ ಪ್ಯಾಂಟ್ ಬಿಚ್ಚಿಸ್ತಾರೆ ಕೆಲವೊಂದಿಷ್ಟು ಪುರುಷರದ್ದು. ಅವ್ರಿಗೆ ಕತ್ನ ಆಗಿದೆಯಾ ಇಲ್ವಾ ಇದನ್ನು ಕೂಡ ನೋಡ್ತಾರಂತೆ ಆ ನಾಲಾಯಕರು. ಅಂದ್ರೆ ಎಷ್ಟು ದ್ವೇಷ ಇಟ್ಕೊಂಡು ಬಂದಿದ್ದಾರೆ, ಹೊಡೆದು ಹಾಕ್ಲೇಬೇಕು ಅಂತ ಹೇಳಿ ಅವರ ಉದ್ದೇಶ ಇತ್ತು. ಹಾಗಾಗಿನೇ ಈ ರೀತಿಯಾಗೆಲ್ಲ ಮಾಡಿರೋದು. ಇನ್ನೊಂದು ವಿಚಾರ ಏನಂತ ಅಂದ್ರೆ ಕ್ಲೇಶ್, ಹೆಣ್ಣು ಮಕ್ಕಳನ್ನ ಸುಮ್ಮನೆ ಬಿಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಶಿವಮೊಗ್ಗದ ಮಂಜುನಾಥ್ ಅವರನ್ನ ಅಲ್ಲಿ ಹತ್ಯೆಗೈದಿದ್ದಾರೆ. ಅವರ ಪತ್ನಿ ಪಲ್ಲವಿ ಮತ್ತು ಅವರ ಪುತ್ರನ ಮುಂದೆನೆ ಹತ್ಯೆ ಮಾಡಿದ್ದಾರೆ. ಆಗ ಪಲ್ಲವಿ ಅವರು ಹೇಳ್ತಾರೆ, ನಮ್ಮ ಯಜಮಾನ್ರನ್ನ ಕೊಂದು ಬಿಟ್ರಿ, ಇನ್ ನಮಗೇನು ಬದುಕೋ ಆಸೆ ಇಲ್ಲ, ನಮ್ಮನ್ನು ಕೊಂದು ಬಿಡಿ ಅಂತ ಕೇಳ್ತಾರೆ ಆ ಪತ್ನಿ, ಆ ತಾಯಿ. ಪಾಪ ಅವಾಗ ಹೇಳ್ತಾರಂತೆ, ನಿನ್ನನ್ನ ನಾವು ಏನೂ ಮಾಡಲ್ಲ, ಹೋಗ್ ಮೋದಿಗೆ ಹೇಳು ಅಂತ ಹೇಳಿ. ಎಕ್ಸಾಕ್ಟ್ಲಿ. ಅಂದ್ರೆ ಎಷ್ಟು ಧೈರ್ಯ ಇರಬೇಕು. ಜೊತೆಗೆ ಅವರಿಗೆ ಹೆಣ್ಣು ಮಕ್ಕಳನ್ನೆಲ್ಲ ಬಿಟ್ಟು ಕೇವಲ ಅಲ್ಲಿನ ಪುರುಷರನ್ನ ಮಾತ್ರ ಕೊಲೆ ಮಾಡಿ ಹೋಗಿದ್ದಾರೆ. 27 ಜನ ಕೂಡ ಪುರುಷರು ಅಲ್ಲಿ ವೃದ್ಧರಿದ್ದಾರೆ, ವಯಸ್ಸಾದವರು ಅಂದ್ರೆ ಮಕ್ಕಳಿದ್ದಾರೆ, ಪುಟ್ ಮಕ್ಕಳು, ಅವ್ರನ್ನೆಲ್ಲ ಏನೂ ಮಾಡಿಲ್ಲ ಈ ಉಗ್ರಗಾಮಿಗಳು. ಧರ್ಮ ಯಾವುದು ಅಂತ ಕೇಳಿ ನೀಟಾಗಿ ಅದನ್ನ ಚೆಕ್ ಮಾಡಿ ಅವ್ರನ್ನ ಗುಂಡಿಕ್ಕಿ, ಅದ್ರೂ ಕೂಡ ನೀಟಾಗಿ ತಲೆಗೆ ಗುಂಡಿಕ್ಕಿ ಅದನ್ನ ಸಾಯಿಸಿದ್ದಾರೆ. ನಾವು ಇಲ್ಲಿ ನೋಡ್ತಾ ಇದ್ವಿ ಈ ಒಂದು ದೃಶ್ಯವನ್ನ. ಕೈಯಲ್ಲಿ ಮದುವೆ ಆಗಿದ್ದಷ್ಟೇ ನೌಕಾಪಡೆಯ ಲೆಫ್ಟಿನೆಂಟ್ ಆಗಿತ್ತಂತೆ, ಒಂದು ವಾರ ಹೆಂಗ್ ಹೊಟ್ಟೆ ಉರಿಯುತ್ತೆ. ಕೈಯಲ್ಲಿ ಮದರಂಗಿ ಇನ್ನ ಹೋಗಿಲ್ಲ, ಮದರಂಗಿ. ಇಂಥ ಹೊತ್ತಲ್ಲಿ ಈ ರೀತಿಯ ಘಟನೆ ಆದ್ರೆ ಪಾಪ ಕೆಂಪು ಬಳೆಗಳ ಹಂಗೆ ಇದಾವೆ, ಇನ್ನು ಮದರಂಗಿ ಅಳಿಸಿಲ್ಲ ಕೈಯಿಂದ ಅಂತ ಹೆಣ್ಣು ಮಗಳು ಏನ್ ಮಾಡ್ಬೇಕು ಅಂತ ದಿಕ್ಕೇ ತೋಚದ ರೀತಿಯಲ್ಲಿ ಕೂತಿದ್ದಾಳೆ. ಆ ದೃಶ್ಯ, ಆ ಫೋಟೋವನ್ನ ನೋಡಬಹುದು. ಇಡೀ ಭಾರತದಾದ್ಯಂತ ಇಡೀ ಭಾರತ ಜನ ಮಮ್ಮಲ ಮರಗ್ತಾ ಇದ್ದಾರೆ ಈ ಒಂದು ಫೋಟೋವನ್ನ ನೋಡಿ. ಕಣ್ಣಂಚಲ್ ಒಂದ್ಸಲ ನೀರು ಬಂದ್ರೆ ಮತ್ತೊಂದು ಕಡೆ ರಕ್ತ ಕುದಿಯುತ್ತೆ ಇದನ್ನು ನೋಡಿದಾಗ. ಸುಮ್ಮನೆ ಬಿಡ್ಬೇಕಾ ಈ ಪಾಪಿಗಳನ್ನ? ಹೌದು, ಇಂಥ ನರ ರಾಕ್ಷಸರನ್ನ ಸುಮ್ಮನೆ ಬಿಡೋ ಮಾತೇ ಇಲ್ಲ ಅಂತ ಹೇಳಿ ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಇದರ ಬಗ್ಗೆ ಸಭೆಯನ್ನು ಕೂಡ ನಡೆಸುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಂದಾಗಿದ್ದಾರೆ. ಬಹಳ ಪ್ರಮುಖವಾಗಿ ಅಜಿತ್ ದೋವಲ್ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹಾಗಾಗಿನೇ ಈ ಒಂದು ಸಭೆಯ ಬಗ್ಗೆ ಬಹಳಷ್ಟು ಕುತೂಹಲ ಇದೆ. ಏನು ಬೇಕಾದ್ರೂ ಆಗ್ಬಹುದು, ಯಾವ ಕ್ಷಣದಲ್ಲೂ ಏನು ಬೇಕಾದ್ರೂ ನಡಿಬಹುದು, ಅದು ಉಗ್ರಗಾಮಿಗಳಿಗೂ ಕೂಡ ಗೊತ್ತಿದೆ. ಯಾಕೆ ಅಂತ ಹೇಳಿದ್ರೆ ಈ ಹಿಂದೆ ಅನುಭವಿಸಿದ್ದಾರೆ. ಸರ್ಜಿಕಲ್ ಸ್ಟ್ರೈಕ್ ನಲ್ಲಿ ಏನಾಯ್ತು ಅವರ ಪಾಡು ಅಂತ ಹೇಳಿ. ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದಿರೋದು ನಮ್ಮ ಆರ್ಮಿ, ನಮ್ಮ ಯೋಧರು ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದಿದ್ದಾರೆ. ಹಾಗಾಗಿ ಇದನ್ನೆಲ್ಲ ಮಾಡಿ ಆರಾಮಾಗಿಲ್ಲ ಅವರೀಗ. ಎಕ್ಸಾಕ್ಟ್ಲಿ ಭಯದಲ್ಲಿ ಅವಿತು ಕೂತಿದ್ದಾರೆ, ಯಾವಾಗ ಬೇಕಾದ್ರೂ ಇಂಡಿಯನ್ ಆರ್ಮಿ ಅಟ್ಯಾಕ್ ಮಾಡಬಹುದು ಅಂತ ಹೇಳಿ. ಅದಕ್ಕೆ ತಕ್ಕಂಗೆ ಈಗ ಅವರಿಗೆ ತಕ್ಕ ಉತ್ತರ ಕೊಡೋದಕ್ಕೆ ಕೇಂದ್ರ ಸರ್ಕಾರವು ಕೂಡ ತುದಿಗಾಲಲ್ಲಿ ನಿಂತಿದೆ. ಇಡೀ ಭಾರತವೂ ಕೂಡ ಅದನ್ನೇ ಆಗ್ರಹಿಸ್ತಾ ಇದೆ. ದೇಶ ಇವಾಗ ಕೇಳ್ತಾ ಇರುವಂತದ್ದು ಸುಮ್ನೆ ಏನು ಡಿಪ್ಲೊಮ್ಯಾಟಿಕ್ ಅಲ್ಲ, ಗುಂಡಿಗೆ ಗುಂಡೆ, ರಕ್ತಕ್ಕೆ ರಕ್ತನೇ ಬೇಕು, ಸುಮ್ಮನೆ ಬಿಡಬಾರ್ದು ಅಂತ. ಭಾರತ ಆರ್ಥಿಕವಾಗಿ ಎಷ್ಟು ಬೆಳೀತಾ ಇದೆ, ಜಾಗತಿಕ ಮಟ್ಟದಲ್ಲಿ ಹೆಂಗಿದೆ, ಇವೆಲ್ಲದರ ನಡುವೆ ಯಾರ ಭಯವೂ ಇಲ್ಲದ ರೀತಿಯಾಗಿ ಭಾರತಕ್ಕೆ ಬಂದು ಗುಂಡಿನ ದಾಳಿ ನಡೆಸ್ತಾರಂತಂದ್ರೆ ಭಾರತ ಸುಮ್ಮನೆ ಇದ್ರೆ ಯಾವ ಸಂದೇಶ ಹೋಗ್ಬೋದು? ಎಸ್, ನೆರಳಿ ಪ್ರಾಣ ಬಿಟ್ಟಿದ್ದು ಅಮಾಯಕರು. ಸ್ವರ್ಗದಲ್ಲಿ ಸೈತಾನ್ಗಳ ರಣಕೇಕೆ ಹೆದರಿದ ಪ್ರವಾಸಿಗರು. ಸ್ವರ್ಗವೇ ನರಕವಾದ ಕ್ಷಣ ಕಣ್ಣ ಮುಂದೆ ಬಂದ್ ಹೋದ ಯಮ. ಭಯಾನಕ, ಭಯಂಕರ, ಭೀಭತ್ಸ ಕ್ಷಣ ಅದು. ಉಗ್ರರ ಗುಂಡಿಗೆ ನರಳಿ ಅಮಾಯಕರು ಪ್ರಾಣ ಬಿಟ್ಟಿದ್ದಾರ್ರಿ. ಹೌದು, ಸ್ವರ್ಗದಲ್ಲಿ ಸೈತಾನ್ಗಳ ರಣಕೇಕೆ. ಪ್ರವಾಸಿಗರು ಅವರನ್ನ ನೋಡಿ ಬೆಚ್ಚಿ ಬಿದ್ದು ಬಿಟ್ಟಿದ್ದಾರೆ, ಹೆದರು ಬಿಟ್ಟಿದ್ದಾರೆ.
ಎಲ್ಲೇ ಓಡಿ ಹೋದ್ರು ಕೂಡ ಅಖಿಲೇಶ್, ಎಲ್ಲೇ ಓಡಿ ಹೋದ್ರು ಕೂಡ ಅವರನ್ನ ಬಿಡುವ ಲಕ್ಷಣಗಳು ಇರಲಿಲ್ಲ. Exactly. ಹಾಗಾಗಿನೇ ಇಡೀ ಪ್ರವಾಸಿಗರೆಲ್ಲ ಬೆಚ್ಚಿ ಬಿದ್ದು ಬಿಟ್ಟಿದ್ರು ಅಕ್ಷರಶಃ. ಎಂಜಾಯ್ ಮೂಡ್ ಅಲ್ಲಿ ಇದ್ರು. ಎಕ್ಸಾಕ್ಟ್ಲಿ. ಯಾರಿಗ್ ಗೊತ್ತಿತ್ತು ಈ ಉಗ್ರಗಾಮಿಗಳು, ಈ ಕ್ರಿಮಿಗಳು ಪೊಲೀಸರ ವೇಷದಲ್ಲಿ ಬರ್ತಾರೆ, ಏನೂ ಗೊತ್ತಿಲ್ಲದ ಅಮಾಯಕರ ರೀತಿಯಲ್ಲಿ ಬರ್ತಾರೆ. ಯಾರೋ ಪೊಲೀಸ್ನವರು ನಮ್ಮನ್ನು ಚೆಕ್ ಮಾಡಕ್ಕೆ ಬಂದಿರಬಹುದು, ನಾವು ಪ್ರವಾಸಿಗರು, ಅಫ್ಕೋರ್ಸ್ ಒಂದು ಪ್ರವಾಸಿ ತಾಣದಲ್ಲಿ ಚೆಕಿಂಗ್ ಇದ್ದೇ ಇರುತ್ತೆ, ಹಂಗಾಗಿ ಬಂದಿರಬಹುದು, ಏನೋ ಕೇಳ್ತಾ ಇರಬಹುದು ಅಂತ ಹೇಳಿ ಪಾಪ ಪ್ರವಾಸಿಗರು ಅನ್ಕೊಂಡಿರ್ತಾರೆ. ಆದ್ರೆ ಅಲ್ಲಿ ಆಗಿದ್ದೇ ಬೇರೆ. ನೀ ಹಿಂದೂನಾ ಅಂತ ಕೇಳ್ತಾರೆ, ಹೋಗಿ ಹಿಂದೂ ಅಲ್ಲ ಅಂತ ಅಂದ್ರೆ ಮುಗೀತು, ಅಲ್ಲಿಗೆ ಫಿನಿಶ್. ಹಂಗೆ ಆಗಿರೋದೀಗ 27 ಜನ ಏನು ಸತ್ತಿದಾರಲ್ಲ ಅಥವಾ ಕೊಲೆ ಮಾಡಿದಾರಲ್ಲ ಅವರನ್ನ, ಎಲ್ಲರೂ ಹಿಂದೂಗಳು. ಅಲ್ಲಿ ಯಾವ ಮಹಿಳೆಯನ್ನು ಕೂಡ ಕೊಲೆ ಮಾಡಿಲ್ಲ, ಯಾವ ಮಕ್ಕಳನ್ನು ಕೊಲೆ ಮಾಡಿಲ್ಲ, ಯಾವ ವೃದ್ಧರನ್ನು ಕೊಲೆ ಮಾಡಿಲ್ಲ. ಇವರು ಎಲ್ಲಾ ಪುರುಷರನ್ನೇ ಕೊಲೆ ಮಾಡಿದ್ದಾರೆ. ಕೊಲೆ ಮಾಡಿ ಆ ಹೆಣ್ಣು ಮಕ್ಕಳಿಗೆ ಹೇಳ್ತಾರಂತೆ, ಸವಾಲಾಗ್ತಾರಂತೆ, ಹೋಗಿ ಮೋದಿಗೆ ಹೇಳು ಏನ್ ಮಾಡ್ತಾರೆ ನೋಡ್ತೀವಿ ಅಂತ ಹೇಳಿ. ಎಷ್ಟು ಡರ್ಪೋಕರ್ಗಳು ಅಂದ್ರೆ, ಎಷ್ಟು ಹೆದರ್ಕೊಂಡು ಇವರು ಬರೀ ಪುರುಷರನ್ನ ಕೊಂದು ಅದೇನ್ ಮಾಡ್ತಾರೋ ನೋಡೇ ಬಿಡ್ತೀವಿ ಅಂತ ಹೇಳಿ ಹೋಗ್ತಾರೆ ಅಂತ ಅಂದ್ರೆ, ಅಲ್ಲೇ ಇರ್ಬೇಕಾಗಿತ್ತು ನಮ್ಮ ಇಂಡಿಯನ್ ಆರ್ಮಿ ಬರೋವರೆಗೂ. ಅಷ್ಟೊಂದು ಧೈರ್ಯವಂತರಾಗಿದ್ರೆ ಕೇವಲ ಅಡಗೊಂಡು ಕೂತ್ಕೊಳ್ಳೋದು, ಎಲ್ಲೋ ಒಂದು ಮೂಲೆಯಲ್ಲಿ, ಎಲ್ಲೋ ಒಂದು ಬಂಕರ್ನಲ್ಲಿ ಅಡಗಿ ಕೂತ್ಕೊಳ್ಳೋದು, ಅದಾದ ನಂತರ ಸಮಯ ಸಿಕ್ಕಾಗ ಬಂದು ಯಾರ್ಯಾರನ್ನು ಹೊಡೆದಾಕೋದು, ನಾವು ದೊಡ್ಡ ದಾದಾಗಳು, ಉಗ್ರಗಾಮಿಗಳು, ಆ ರೀತಿಯಾಗೆಲ್ಲ ಬಿಂಬಿಸೋದು, ಎಲ್ಲರನ್ನು ಭಯ ಬೀಳಿಸಿದ್ದಂತೂ ನಿಜ ಈ ಒಂದು ಘಟನೆ. ಆದ್ರೆ ಅವರನ್ನ ಮಾತ್ರ ನಮ್ಮ ಯೋಧರು ಹೊಡೆದು ಹಾಕದೆ ಬಿಡೋದಿಲ್ಲ ಅನ್ನೋದು ಬಹಳ ಸ್ಪಷ್ಟ. ಈ ಹಿಂದೆನೂ ಪಾಕಿಸ್ತಾನ ಸಪೋರ್ಟ್ ಮಾಡುವಂತ ಈ ಉಗ್ರಗಾಮಿಗಳಿಗೆ, ಇಂಥ ಉಗ್ರಗಾಮಿಗಳಿಗೆ ಭಾರತದ ಆರ್ಮಿ, ಭಾರತದ ಸೇನೆ ತಕ್ಕ ಪಾಠವನ್ನ ಕಲಿಸಿದೆ. ಆದ್ರೂ ಕೂಡ ಪಾಕಿಸ್ತಾನ ಬುದ್ಧಿ ಕಲಿತಾ ಇಲ್ಲ. ಪಾಕಿಸ್ತಾನದ ಈ ನೀಚರು ಕೂಡ, ಈ ಉಗ್ರಗಾಮಿಗಳು ಕೂಡ ಬುದ್ಧಿ ಕಲಿತಾ ಇಲ್ಲ ಅನ್ನೋದು ದೊಡ್ಡ ವಿಪರ್ಯಾಸ. ಆದ್ರೆ ಬಹಳ ಮಮ್ಮಲ ಮರಗ್ತಾ ಇರುವಂತ ಒಂದು ವಿಚಾರ ಇದೆಯಲ್ಲ, ಯಾವ ರೀತಿಯಾಗಿ ಹೊಡೆದಾಕಿದ್ದಾರೆ ನಮ್ಮ ಅಮಾಯಕ ಜನರನ್ನ, ನಮ್ಮ ಭಾರತದ ಜನರನ್ನ, ಅದು ರಕ್ತ ಕುದಿಯೋಂಗ ಮಾಡ್ತಾ ಇದೆ. ಇಲ್ಲಂದ್ರೆ ಆ ಸ್ವರ್ಗ ಅಂತ ಏನ್ ಕರ್ಸ್ಕೊಳ್ಳುತ್ತಲ್ಲ ಲೊಕೇಶನ್, ಎಲ್ಲರೂ ಕೂಡ ಹೋಗಿರೋದೇನೋ ಮೋಜ್ ಹೋಗ್ಬೇಕು, ಒಂದು ರಿಲ್ಯಾಕ್ಸೇಷನ್ ಬೇಕು. ನಾವೆಲ್ಲ ನೌಕಾಪಡೆಯ ಲೆಫ್ಟಿನೆಂಟ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಯಾಕಂದ್ರೆ ಜೀವನ ಪರ್ಯಂತ ಕೆಲಸದಲ್ಲಿ ಬಿಸಿ ಇರ್ತಾರೆ ಲೆಫ್ಟಿನೆಂಟ್ ಅವರು, ಮನೆಯವ್ರ ಜೊತೆ ಟೈಮ್ ಕೊಡಬೇಕು ಅಂತ ಅನ್ನುವಂತ ಆಸೆಗಳಿತ್ತು. ಸೊ ಆ ಮೂಲಕ ಏನೇನು ಆಯ್ತು, ಎಂಜಾಯ್ ಮೂಡಲ್ಲಿ ಇದ್ದಂಥವ್ರು ರಕ್ತದ ಮಡುವಿನಲ್ಲಿ ಬಿದ್ದಿದೆ ಹೇಗೆ, ಆ ಘಟನೆಗಳು ಹೇಗಿತ್ತು, ಸೀನ್ ಬೈ ಸೀನ್ ಎಲ್ಲವನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ.